ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪಾ ಅಂದ್ರೆ ನಿನ್ನೆ ನಾನು RBI ಅಸಿಸ್ಟೆಂಟ್ ವೇಕೆನ್ಸಿಗಳು ಖಾಲಿ ಬಿಟ್ಟಿದ್ರು. ಅದನ್ನ ಯಾವ ತರ ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಏನಪ್ಪಾ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಓಕೆನಾ, ಈ ತರ ಇಂಟರ್ಫೇಸ್ ಬಂದ್ಮೇಲೆ ಅಲ್ಲಿ ರಿಕ್ರೂಟ್ಮೆಂಟ್ ಆಫ್ ಸ್ಪೋರ್ಟ್ ಅಸಿಸ್ಟೆಂಟ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನಪ್ಪಾ ಅಂದ್ರೆ ಈ ತರ ಅಫಿಷಿಯಲ್ ಆಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆನಾ, ಇಲ್ಲಾಂದ್ರೆ ಆ ಲಿಂಕ್ ಕ್ಲಿಕ್ ಮಾಡಿ ಈ ತರ ಅಫಿಷಿಯಲ್ ಆಗಿ ಬರುತ್ತೆ. ಓಕೆನಾ, ಇನ್ನು ನೀವು ಯಾರು ಲಾಗಿನ್ ಆಗಿಲ್ಲ, ಏನು ಫಸ್ಟ್ ರಿಜಿಸ್ಟರ್ ಆಗಬೇಕು. ಓಕೆನಾ, ನೀವು ಫಸ್ಟ್ ರಿಜಿಸ್ಟರ್ ಆಗಿ ಆಮೇಲೆ ಲಾಗಿನ್ ಆಗಬೇಕು. ನಾನು ಯಾವ ತರ ರಿಜಿಸ್ಟರ್ ಆಗೋದು ಫಸ್ಟ್ ಆಗಿ ತೋರಿಸ್ತಾ ಮೇಲ್ಗಡೆ ಕ್ಲಿಕ್ ಟು ನ್ಯೂ ರಿಜಿಸ್ಟ್ರೇಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ತರ ನಿಮಗೆ ಇಂಟರ್ಫೇಸ್ ಬರ್ತದೆ. ಮೊದಲು ನಿಮ್ದು ಫಸ್ಟ್ ನೇಮ್ ಎಂಟರ್ ಮಾಡಬೇಕು, ಅದಾದ್ಮೇಲೆ ಸೆಕೆಂಡ್ ನೇಮ್ ಆಮೇಲೆ ಥರ್ಡ್ ನೇಮ್ ಎಲ್ಲ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ, ಅದು ಯಾವ ತರ ಎಂಟ್ರಿ ಮಾಡೋದು ಈ ತರ ನೋಡ್ತಾ ಹೋಗೋಣ. ಮೊದಲನೇದಾಗಿ ನನ್ನ ಫಸ್ಟ್ ನೇಮ್ ಯಾವುದು ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಓಕೆನಾ, ಇದು ನನ್ನ ಫ್ರೆಂಡ್ ರೆಫರೆನ್ಸ್ ತಗೊಂಡಿದ್ದೀನಿ, ಯಾವ ತರ ಒಂದು ಅಪ್ಲೈ ಮಾಡ್ತಾ ಇದ್ದೇನೆ. ಓಕೆನಾ, ಹಾಗಾಗಿ ಒಂದು ಫಸ್ಟ್ ನೇಮ್ ಇಲ್ಲಿ ಎಂಟರ್ ಮಾಡ್ತಾ ಇದ್ದೇನೆ. ಓಕೆನಾ, ಅವ್ರ ಫಸ್ಟ್ ನೇಮ್ ಎಂಟ್ರಿ ಮಾಡಾದ್ಮೇಲೆ ಅವ್ನ ಮಿಡಲ್ ನೇಮ್ ಯಾವುದಿಲ್ಲ, ಲಾಸ್ಟ್ ನೇಮ್ ಬಂದ್ಬಿಟ್ಟು ಅವ್ನು ಯಾವ್ದಿಲ್ಲಿ ನಾನು ಎಂಟ್ರಿ ಮಾಡ್ತಾ ಇದ್ದೇನೆ. ಓಕೆನಾ, ನೀವು ಅದೇ ತರ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ, ಸ್ಟೆಪ್ ಬೈ ಸ್ಟೆಪ್ ಎಂಟ್ರಿ ಮಾಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾರೆ. ಓಕೆನಾ, ನಿಮ್ದು ಈ ಮೊಬೈಲ್ ನಂಬರ್ ಯಾವಪ್ಪ ನಿಮ್ದು ಜಾಬ್ ಆಗೋವರೆಗೆ ಇದೇ ಇರಬೇಕು. ಓಕೆನಾ, ಹಾಗಾಗಿ ನಿಮ್ದು ಮೊಬೈಲ್ ನಂಬರ್ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆನಾ, ನಿಮ್ದು ಯಾವ್ದು ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಕೂಡ ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಕೂಡ ಆಡ್ ಮಾಡಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಮೇಲ್ ಕೊಡ್ಬೇಕು. ನಿಮ್ದು ಯಾವ್ದಪ್ಪ ಅಂದ್ರೆ ನಿಮ್ದು ಮೇಲಿಗೆ ಎಲ್ಲ ರಿಜಿಸ್ಟರ್ ನಂಬರ್ ಮತ್ತು ಆಲ್ ಟಿಕೆಟ್ ಎಲ್ಲ ಇಲ್ಲಿ ಇದ ಮೇಲಿಗೆ ಬರುತ್ತೆ. ಹಾಗಾಗಿ ನಿಮ್ದು ಪರ್ಮನೆಂಟ್ ಮೇಲ್ ನಂಬರ್ ಮೇಲ್ ಕೂಡ ಇಲ್ಲಿ ಕೊಡ್ತಾ ಹೋಗ್ಬೇಕು. ಕೊಟ್ಟ ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಆಮೇಲೆ ಸೆಕ್ಯೂರಿಟಿ ಕೋಡ್ ಅಂತ ಇರುತ್ತೆ. ಓಕೆನಾ, ಆ ಸೆಕ್ಯೂರಿಟಿ ಕೋಡ್ ನ ಇಲ್ಲಿ ಅವರು ಯಾವ ತರ ಡಿಸ್ಪ್ಲೇ ಮಾಡಿದ್ದಾರೆ ಆ ಪೇಜ್ ಅಲ್ಲಿ ನೀವು ಅದೇ ತರದನ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ಬೇಕು. ಅದೇ ತರ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ನನಗೆ ಕೊಟ್ಟಿರೋದು ನಾನು ಇಲ್ಲ ನಾನು ಎಂಟ್ರಿ ಮಾಡ್ತಾ ಹೋಗಿ ಎಂಟ್ರಿ ಮಾಡಿದ್ರೆ ಸೇವ್ ನೆಕ್ಸ್ಟ್ ಅಂತ ಕೊಡಬೇಕು. ಓಕೆ, ನೀವು ಸೇವ್ ಅಂತ ನೆಕ್ಸ್ಟ್ ಕೊಟ್ಟ ಮೇಲೆ ನಿಮ್ ಸ್ವಲ್ಪ ಏನಾಗಿದೆ ಕೂಡ ಅದು ಅಂತ ತೋರಿಸುತ್ತೆ. ಓಕೆನಾ, ಇಲ್ಲಾಂದ್ರೆ ನೀವು ಕರೆಕ್ಟಾಗಿ ಕ್ಯಾಪ್ಚರ್ ಎಂಟ್ರಿ ಮಾಡಬೇಕು. ಓಕೆನಾ, ನಾ ಇಲ್ಲಿ ನಮ್ದು ಇಲ್ಲಿ ಕ್ಲಿಕ್ ಮಾಡಿದೆ ಬಟ್ ಏರ್ ಅಂತ ಬರ್ತಾ ಇದೆ. ಓಕೆನಾ, ಹಾಗಾಗಿ ಏನಂತ ನಾನು ಸೇವ್ ಅಂತ ನೆಕ್ಸ್ಟ್ ಕೊಟ್ಟ ಮೇಲೆ ಈ ತರ ಬರುತ್ತೆ. ಓಕೆ, ಈ ತರ ಬಂದ್ಮೇಲೆ ಎಸ್ ಅಂತ ಕೊಟ್ಟು ನೆಕ್ಸ್ಟ್ ಪೇಜ್ ಹೋಗ್ತೀರಾ. ನೆಕ್ಸ್ಟ್ ಪೇಜ್ ಹೋದ್ಮೇಲೆ ಏನಪ್ಪಾ ಅಂದ್ರೆ ಇನ್ನು ಮೊಬೈಲ್ ನಂಬರ್ ಇಮೇಲ್ ಹಾಕಿದ್ಮೇಲೆ ನಿಮ್ದು ಸೆಂಡ್ OTP ಅಂತ ಬರುತ್ತೆ. ನಿಮ್ದು ಆಟೋಮೆಟಿಕ್ ಆಗಿ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ತೆಗೆದಿರುತ್ತೆ. ತಗೊಂಡಿರುತ್ತೆ. ಅದು ನೀವು ಸೆಂಡ್ OTP ಕೊಟ್ಟಾಗ ಅದು ಬರೋದಿಲ್ಲ. ಕೆಳಗೆ ಕ್ಯಾಪ್ಚರ್ ಎಂಟ್ರಿ ಮಾಡಿ ಅಂತ ಕೇಳಿದೆ, ಅದನ್ನ ಕೂಡ ನೀವು ಕ್ಯಾಪ್ಚರ್ನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಆದ್ಮೇಲೆ ಸೆಂಡ್ OTP ಅಂತ ಕೊಡಿ. ಸೆಂಡ್ OTP ಅಂತ ಕೊಟ್ಟ ಮೇಲೆ ನಿಮ್ಮ ರಿಜಿಸ್ಟರ್ ನಿಮ್ಮ ಮೊಬೈಲ್ ನಂಬರ್ ಏನಪ್ಪಾ ಅಂದ್ರೆ OTP ಬರುತ್ತೆ. ಆ OTP ನ ಇಲ್ಲಿ ಒಂದು ಖಾಲಿ ಬಾಕ್ಸ್ ಇದೆ ಅಲ್ವಾ, ಆ ಖಾಲಿ ಬಾಕ್ಸ್ ನೀವು ಫಿಲ್ ಮಾಡ್ತಾ ಹೋಗ್ಬೇಕು. ನಾನು ಇಲ್ಲಿ ಫಿಲ್ ಮಾಡ್ತಾ ಇದ್ದೀನಲ್ವಾ, ನೀವು ಅದೇ ತರ ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು. ಕೊಟ್ಟು ಹೋದ್ಮೇಲೆ ಸೇವ್ ವೆರಿಫೈ ಅಂತ ಕೊಟ್ಟ ಮೇಲೆ ಸೇವ್ ಆಗುತ್ತೆ. ಆಮೇಲೆ ಮತ್ತೆ ಇಮೇಲ್ ಕೊಡ್ಬೇಕಂದ್ರೆ ಕ್ಯಾಪ್ಚರ್ ಎಂಟ್ರಿ ಮಾಡಿ ಆಮೇಲೆ ಸೆಂಡ್ OTP ಅಂತ ಕೊಟ್ಟ ಮೇಲೆ ನಿಮ್ಮ ಇಮೇಲ್ ಏನಪ್ಪಾ ಅಂದ್ರೆ OTP ಬರುತ್ತೆ. ಆ OTP ನ ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ OTP ಅಂತ ಕೊಡಬೇಕು. ನಾನು ಇಲ್ಲಿ ಬಂದಿರೋ ನಾನು OTP ಇಲ್ಲಿ ಕೊಟ್ಟು ಏನಪ್ಪಾ ಅಂದ್ರೆ ನಾನು ಇಲ್ಲಿ ಸೆಂಡ್ OTP ಅಂತ ಕೊಡ್ತಾ ಹೋಗ್ತೇನೆ. ಓಕೆನಾ, ನೀವು ಅದೇ ತರ ಇಲ್ಲಿ ಕೊಡ್ತಾ ಹೋಗ್ಬೇಕು. ಓಕೆನಾ, ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು. ಓಕೆ, ಇಲ್ಲಿ ನಾನು ಸೆಂಡ್ OTP ಅಂತ ಕೊಡ್ತಾ ಇದ್ದೀನಿ. ಓಕೆ, ನೀವು ಸ್ವಲ್ಪ ನಿಧಾನಕ್ಕೆ ಆಗ್ತಾ ಹೋಗ್ಬೇಕು. ಒಂದೊಂದು OTP ಬರ್ತಾ ಇರಲ್ಲ. ಹಾಗೆ ನೀವು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆ, ಸೆಂಡ್ OTP ಅಂತ ಕೊಟ್ಟ ಮೇಲೆ ನನ್ನ ಇಮೇಲ್ ಇಲ್ಲಿ OTP ಬರುತ್ತೆ. ಬಂದ್ಮೇಲೆ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. ನೀವು ಒಂದು ಟೈಮ್ OTP ಬರಲ್ಲ, ಹಾಗಾಗಿ ನೀವು ಆಮೇಲೆ ಹೋಗಿ ನೀವು ಚೆಕ್ ಮಾಡ್ಕೋಬೇಕು. OTP ಹಾಕ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ನಿಮ್ದು ಇಮೇಜ್ ಅಪ್ಲೋಡ್ ಮಾಡ್ಬೇಕು. ನಿಮ್ದು ಫೋಟೋನ ಇಲ್ಲಿ ಯಾವ್ದು ಇರುತ್ತೆ ರೀಸೆಂಟ್ ಆಗಿ 6 ಮಂತ್ ಯಾವ್ದಿರುತ್ತೆ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ರೀಸೆಂಟ್ ಆಗಿರೋದನ್ನ ಫೋಟೋ ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಮಾಡಿನಪ್ಪ ಅಂದ್ರೆ ನೆಕ್ಸ್ಟ್ ಆಮೇಲೆ ಲೈವ್ ಕ್ಯಾಪ್ಚರ್ ಫೋಟೋ ತಗೋಬೇಕು. ಲೈವ್ ಕ್ಯಾಪ್ಚರ್ ಆಗಿ ನೀವು ಫೋನ್ ಒಳಗೆ ತಗೋಬಹುದು, ಇಲ್ಲ ನೀವು ಲ್ಯಾಪ್ಟಾಪ್ ತಗೊಂಡಿದ್ರೆ ಲ್ಯಾಪ್ಟಾಪ್ ಒಳಗೆ ನೀವು ತಗೋಬಹುದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಸಿಗ್ನೇಚರ್ ಅಪ್ಲೋಡ್ ಮಾಡಕ್ಕೆ ಇದೆ, ನೀವು ಸಿಗ್ನೇಚರ್ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಓಕೆನಾ, ನಿಮ್ಗೆ ಏನು ಅಪ್ಲೋಡ್ ಮಾಡಕ್ಕೆ ಆಗಿಲ್ಲ ಅಂದ್ರೆ ಸ್ವಲ್ಪ ಸಿಂಪಲ್ ಈಸಿಯೆಸ್ಟ್ ಇರುತ್ತೆ. ಓಕೆನಾ, ಆರಾಮಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಅಪ್ಲೋಡ್ ಮಾಡ್ತಾ ಹೋಗಿ. ನಾನು ಇಲ್ಲಿ ನನ್ನ ಇಮೇಜ್ ನನ್ನ ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಇಮೇಜ್ ಕರೆಕ್ಟ್ ಆಗಿರಬೇಕು. ನಾಳೆ ನಿಮ್ಗೆ ಎಕ್ಸಾಮ್ ಬರಕ್ಕೆ ಹೋದಾಗ ಅದೇ ತರ ನಿಮಗೆ ಸೈನ್ ಮಾಡೋ ಕೂಡ ಬರಬೇಕು. ಹಾಗಾಗಿ ನೀವೇನಪ್ಪಾ ಅಂದ್ರೆ ಕರೆಕ್ಟ್ ಆಗಿರೋ ಸಿಗ್ನೇಚರ್ ನೀವು ಅಪ್ಲೋಡ್ ಮಾಡ್ತಾ ಹೋಗಿ. ಓಕೆನಾ, ನೀವೇನೋ ಬೇರೆ ತರ ಸಿಗ್ನೇಚರ್ ಅಪ್ಲೋಡ್ ಮಾಡಿದ್ರೆ ನಾಳೆ ನೀವೇನಾದ್ರೂ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ನಿಮ್ದು ಅಪ್ಲಿಕೇಶನ್ ಆಗುತ್ತೆ. ಓಕೆ, ಹಾಗೆ ಸಿಗ್ನೇಚರ್ ಅಪ್ಲೋಡ್ ಮಾಡಿ ಏನಪ್ಪ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಥರ್ಡ್ ಸ್ಟೆಪ್ ಇಲ್ಲಿ ನಾವು ಬರ್ತಾ ಹೋಗ್ತೀವಿ. ಥರ್ಡ್ ಸ್ಟೆಪ್ ಕೂಡ ಏನಪ್ಪ ಅಂದ್ರೆ ಮತ್ತೆ ಇಲ್ಲಿ ನಿಮಗೆ ಏನಪ್ಪ ಅಂದ್ರೆ ನಿಮಗೆ ಏನು ಕೇಳುತ್ತಪ್ಪ ಅಂದ್ರೆ ಮತ್ತೆ ನಿಮ್ದು OTP ಬರುತ್ತೆ. ಓಕೆ, ನಿಮ್ದು ಫೋನ್ ನಂಬರ್ಗೆ ಮತ್ತೆ OTP ಬರುತ್ತೆ. ಓಕೆ, ಅದನ್ನೆಲ್ಲ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಫೋಟೋ ಕೂಡ ಅಪ್ಲೋಡ್ ಮಾಡಿದ್ದೀರಾ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಸಿಗ್ನೇಚರ್ ಕೂಡ ನೀವು ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕೂಡ ನೀವು ಅಪ್ಲೋಡ್ ಮಾಡಿದ್ದೀರಾ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಎಲ್ಲ ಕರೆಕ್ಟ್ ಇದೆ ಸಿಗ್ನೇಚರ್ ಕರೆಕ್ಟ್ ನೋಡ್ಕೊಂಡು ಆಮೇಲೆ ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಡ್ಬೇಕು. ನೆಕ್ಸ್ಟ್ ಏನಪ್ಪ ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ಓಕೆ, ನಿಮ್ಮ ಡೀಟೇಲ್ಸ್ ಇಲ್ಲಿ ಎಂಟ್ರಿ ಮಾಡಕ್ಕೆ ಕೇಳ್ತೀವಿ. ಆಮೇಲೆ ಕೆಟ್ಟ ಮೇಲೆ ಏನಪ್ಪ ಅಂದ್ರೆ ನಿಮ್ಮ ಕ್ಯಾಟಗರಿ ಕೇಳ್ತೀನಿ. ಯಾವ ಕ್ಯಾಟಗರಿ ನಿಮ್ಗೆ ಯಾವ ಕ್ಯಾಟಗರಿ ಬರ್ತೀರಾ ಆ ಕ್ಯಾಟಗರಿ ಮೇಲೆ ನಿಮ್ದು ಅಮೌಂಟ್ ಪೇ ಮಾಡಕ್ಕೆ ಹೋಗ್ತವೆ. ಹಾಗಾಗಿ ನೀವು ಕರೆಕ್ಟಾಗಿ ನಿಮ್ಗೆ ಯಾವ ಕ್ಯಾಟಗರಿ SC ನಾ ST ನಾ ಜನರಲ್ EWS ಏನೋ ಕರೆಕ್ಟಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗ್ಬೇಕು. ಓಕೆ, ನನಗೆ ಬಂದಿರೋ ಕ್ಯಾಟಗರಿ ನಾನು ಇಲ್ಲಿ ಕ್ಯಾಟಗರಿ ಎಂಟ್ರಿ ಮಾಡಬೇಕು. ಆಮೇಲೆ ನಿಮ್ದು ಏನು ರಿಸರ್ವೇಷನ್ ಇಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಕೇಳ್ತಾ ಹೋಗ್ತೀನಿ. ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಬೇಕು. ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಮೊದಲು ಬಂದ್ಬಿಟ್ಟು ನಿಮ್ದು ಯಾವ ಕ್ಯಾಟಗರಿ ಅದನ್ನ ಎಂಟ್ರಿ ಮಾಡಿ. ನಾನು ಏನಪ್ಪ OBC ಎಂಟ್ರಿ ಮಾಡಿ ಏನಪ್ಪ ಇಲ್ಲಿ ಅಮೌಂಟ್ ಎಷ್ಟು ತೋರಿಸುತ್ತೆ 530 ತೋರಿಸುತ್ತೆ. SC ಕ್ಯಾಟಗರಿ ಏನಪ್ಪ ಅಂದ್ರೆ GST ಸೇರಿ 59 ರೂಪಾಯಿ ತೋರಿಸುತ್ತೆ. ಹಾಗಾಗಿ ನಿಮ್ದು ಯಾವ ಕ್ಯಾಟಗರಿ ಅದ್ರ ಮೇಲೆ ಡಿಪೆಂಡ್ ಅಮೌಂಟ್ ಇಲ್ಲಿ
ಕೌಂಟ್ ಆಗುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಎಷ್ಟು ಕೆರೆ ಫಿಲ್ ಮಾಡಿ ಮೇಲೆ ಆಮೇಲೆ ಕೆಲವೊಂದು ಇಲ್ಲಿ ಕೆಟಗರಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಡಿಸೇಬಿಲಿಟಿ ಕೇಳುತ್ತೆ. ನೀವು 40% PW ಕ್ಯಾಂಡಿಡೇಟ್ ಆಗಿದೆ, ನಿಮ್ಗೆ ಡಿಸೇಬಿಲಿಟಿ ಕೇಳುತ್ತೆ. ಎಸ್ ಇದೆ, ಎಸ್ ಅಂತ ಹಾಕಿ ನೋಡಿದ್ರೆ ನೀವು ಅಂತ ಹಾಕಿದ್ರೆ ಎಸ್ ಆದ್ರೆ ನೀವು ಫಿಲ್ ಡೀಟೇಲ್ಸ್ ನ ಕಂಪ್ಲೀಟ್ ಮಾಡಿ. ಆಮೇಲೆ ನೀವು ಎಕ್ಸ್ಪೈರ್ ಸರ್ವಿಸ್ ಅಂತ ಕೇಳುತ್ತೆ, ಎಸ್ ಇದೆ, ಎಸ್ ನೋಡಿದ್ರೆ ನೋ ಅಂತ ಹಾಕಿ. ಆಮೇಲೆ ನ್ಯಾಷನಾಲಿಟಿ ಕೇಳುತ್ತೆ, ಇಂಡಿಯಾ ಅಂತ ಹಾಕಿ. ಅದಾದ್ಮೇಲೆ ಯಾವ ಕರೆಂಟ್ ಸ್ಟಾಫ್ ಯಾರು ನೀವೇ ವರ್ಕ್ ಮಾಡಿದ್ರೆ ಎಸ್ ಅಂತ ನೋಡಿದ್ರೆ ನೋ ಅಂತ ಹಾಕಿ. ಆಮೇಲೆ ಏನಾದ್ರು ನೀವೇ ರಿಚರ್ಡ್ ಆಗಿರೋ RBI ಕಡೆ ಏನಿದ್ರೆ ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ. ಆಮೇಲೆ ಏನಾದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಇದ್ರೆ ಕೊಡಿ, ಎಸ್ ಅಂತ ಕೊಡಿ. ಆಧಾರ್ ಕಾರ್ಡ್ ಇದೆ ಎಸ್ ಅಂತ ಕೊಟ್ಮೇಲೆ ನಿಮಗೆ ಆಧಾರ್ ನಂಬರ್ ಎಂಟರ್ ಮಾಡಂತ ಕೊಡ್ತೀವಿ. ನೀವು ಆಧಾರ್ ನಂಬರ್ ಇಲ್ಲಿ ಎಂಟ್ರಿ ಮಾಡ್ಬೇಕು. ಆಧಾರ್ ನಂಬರ್ ಎಂಟ್ರಿ ಮಾಡಿ ಆದ ನೆಕ್ಸ್ಟ್ ಏನಪ್ಪ ಪಾನ್ ನಂಬರ್ ಕೇಳುತ್ತೆ, ಪಾನ್ ನಂಬರ್ ಎಂಟರ್ ಮಾಡ್ಬೇಕು. ನಂದು ಆಧಾರ್ ನಂಬರ್ ಮತ್ತು ಪಾನ್ ನಂಬರ್ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ, ನೀವು ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಿ. ಅದಾದ್ಮೇಲೆ ಏನಪ್ಪ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಆಫೀಸ್ ಅಪ್ಲೈ ಯಾವ ಜೋನಿಗೆ ಅಪ್ಲೈ ಮಾಡ್ತೀರಪ್ಪ RBI ಕಡೆ ಏನಾಗಿದೆ. ನಾನು ಬೆಂಗಳೂರು ಜೋನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ, ಹಾಗೆ ಬೆಂಗಳೂರು ಜೋನ್ ಕೊಡ್ತೀನಿ. ಆಮೇಲೆ ನಿಮ್ದು ಫಿಲ್ಮ್ ಎಕ್ಸಾಮ್, ಮೇನ್ಸ್ ಎಕ್ಸಾಮ್ ಎಲ್ಲೆಲ್ಲಿ ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ನಿಮ್ಗೆ ನಿಯರೆಸ್ಟ್ ಯಾರು ಕೊಡ್ತೀರಾ ಅದು ಕೊಟ್ಕೊಂತ ಹೋಗ್ಬೇಕು. ನಾನು ಫಸ್ಟ್ ಬಂದ್ಬಿಟ್ಟು ಬೆಂಗಳೂರು, ಆಮೇಲೆ ಮೈಸೂರು, ಆಮೇಲೆ ಹುಬ್ಳಿ ಹಿಂಗೆ ಕೊಟ್ಕೊಂತ ಹೋಗ್ತೀನಿ ಫಿಲ್ಮ್ಸ್. ಆಮೇಲೆ ಮೇನ್ಸ್ ಬಂದ್ಬಿಟ್ಟು ನೀವು ನಿಯರೆಸ್ಟ್ ಯಾವ್ದಾಗುತ್ತೆ ಅದನ್ನ ಕೊಟ್ಕೊಂತ ಹೋಗ್ಬೇಕು. ಮೇನ್ಸ್ ಬರೀ ನಿಯರೆಸ್ಟ್ ಆಗುತ್ತೆ, ಅದೇ ತರ ಬೆಂಗಳೂರು ಮತ್ತು ಮೈಸೂರು ಈ ತರ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಕೊಟ್ಕೊಂತ ಹೋಗ್ತೀವಿ. ನೀವು ಕೂಡ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಕೊಂತ ಹೋಗ್ಬೇಕು. ಓಕೆ, ನಾನು ಫಿಲಿಮ್ಸ್ ಮೇನ್ಸ್ ಇಲ್ಲಿ ನಮ್ದು ಎಕ್ಸಾಮ್ ಸೆಂಟರ್ ಇದನ್ನ ಅಲಾಟ್ ಮಾಡ್ತಾ ಇದ್ದೀನಿ. ಅಲಾಟ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ಏನಾದ್ರು ಲೋಕಲ್ ಲ್ಯಾಂಗ್ವೇಜ್ ಬರುತ್ತಾ ಅಂದ್ರೆ ನೀವು ಕಂಪಲ್ಸರಿ ನೀವು ಹಾಕಿರೋ ಜೋನ್ಗೆ ಆ ಲ್ಯಾಂಗ್ವೇಜ್ ಬರಬೇಕು. ಹಂಗಿದ್ರೆ ಮಾತ್ರ ಈ ಎಲಿಜಿಬಲ್ ಇರ್ತೀರ. ಓಕೆ, ಹಾಗಾಗಿ ನಿಮಗೆ ನಿಮ್ಗೆ ಕನ್ನಡ ಲ್ಯಾಂಗ್ವೇಜ್ ಕನ್ನಡ ಕೊಡ್ತೀನಿ. ಆಮೇಲೆ ನೀವು ಹಿಂದೂ ಇನ್ನು ಯಾವ ರಿಲಿಜನ್ ಬರ್ತೀರ ಅಂತ ಕೇಳಿದ್ರೆ ಹಿಂದೂ ಅಂತ ಕೊಡಿ. ಹಿಂದೂ ಅಂತ ಕೊಟ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪರ್ಸನಲ್ ಡೀಟೇಲ್ಸ್ ಕೇಳ್ತಾರೆ. ನೀವು ಡೇಟ್ ಆಫ್ ಬರ್ತ್ ಇಲ್ಲಿ ಎಂಟರ್ ಮಾಡಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ನಿಮ್ಮ ಡೇಟ್ ಆಫ್ ಏನಾಗುತ್ತೆ ಅದು ನಿಧಾನವಾಗಿ ಕಂಪ್ಲೀಟ್ ಆಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ನೀವು ನಿಮ್ದು ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ತಾ ಹೋಗಬೇಕು. ಎಂಟ್ರಿ ಮಾಡಿಕೊಟ್ಮೇಲೆ ನಿಮ್ದು ಎಷ್ಟು ವರ್ಷ ಆಗಿದೆ, ಎಷ್ಟು ತಿಂಗಳಾಗಿದೆ, ಎಷ್ಟು ಡೇ ಆಗಿದೆ ಅಂತ ಹೇಳಿ ತೋರಿಸುತ್ತೆ. ಆಮೇಲೆ ನಿಮ್ ಜೆಂಡರ್ ಮತ್ತೆ ನಿಮ್ಗೆ ಯಾರು ಬ್ರದರ್ ಸಿಬ್ಲಿಂಗ್ಸ್ ಇದ್ರೆ ಓಕೆ ಅದನ್ನ ಎಸ್ ಅಂತ ಹಾಕಿ, ನೋ ಅಂತ ಹಾಕಿ. ಆಮೇಲೆ ನಿಮ್ದು ಯಾವ್ದು ತಿನ್ ಬ್ರದರ್ ಇದ್ರೆ ನಿಮ್ ಬ್ರದರ್ ನೇಮ್ ಕೂಡ ಇಲ್ಲಿ ಎಂಟ್ರಿ ಮಾಡಬೇಕು. ಆಮೇಲೆ ಬ್ರದರ್ ಏನು ಮೇಲ ಫೀಮೇಲ್ ಅಂತ ಕೇಳುತ್ತೆ, ಮೇಲ್ ಜೆಂಡರ್ ಫೀಮೇಲ್. ಆಮೇಲೆ ಅವ್ರಿಗೆ ಮ್ಯಾರೇಜ್ ಆಗಿದ್ರೆ ಅನ್ಮ್ಯಾರಿಡ್ ಆಗಿದೆ ಅಂತ ಕೇಳುತ್ತೆ, ಅನ್ಮ್ಯಾರಿಡ್ ಅಂತ ಹಾಕಿ. ಆಮೇಲೆ ನಿಮ್ ಫಾದರ್ ನೇಮ್ ಮದರ್ ನೇಮ್ ಇಲ್ಲಿ ಎಂಟ್ರಿ ಮಾಡ್ಬೇಕು. ನಿಮ್ ಫಾದರ್ ನೇಮ್ SSLC ಮಾರ್ಕ್ಸ್ ಯಾವ ತರ ಇದೆ ಅದನ್ನ ಹಾಕ್ಬೇಕು. ಆಮೇಲೆ ಮದರ್ ನೇಮ್ ಯಾವ ತರ SSLC ಮಾರ್ಕ್ಸ್ ಇದೆ ಅದನ್ನ ಇಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹಾಕಿ ಹೋಗ್ಬೇಕು. ನಿಮ್ಗೆ ಏನಾದ್ರು ಬೇರೆ ತರ ಆಧಾರ್ ಕಾರ್ಡ್ ಒಳಗಿದ್ದಂಗೆ ಹಾಕಿದ್ರೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವೇನ್ ಮಾಡಕಪ್ಪ ಅಂದ್ರೆ ನಿಮ್ದು ತಂದೆ ತಾಯಿ ಹೆಸರು ಅಸೆಸ್ ಮಾಡಕ್ಕೆ ಯಾವ್ದು ಇರುತ್ತೆ ಅದನ್ನ ಅದೇ ತರ ಎಂಟ್ರಿ ಮಾಡಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಇಲ್ಲಿ ಅಡ್ರೆಸ್ ಆಗ್ಬೇಕು. ಓಕೆ, ನಿಮ್ದು ಪರ್ಮನೆಂಟ್ ಅಡ್ರೆಸ್ ನೀವು ಎಲ್ಲಿದ್ದೀರಾ, ನಿಮ್ದು ಅಪ್ಲಿಕೇಶನ್ ಆಗ್ತಿರಲ್ವ, ನಿಮ್ದು ಏನಾದ್ರು ಪೋಸ್ಟ್ ಬಂದಿದ್ರೆ ಈ ಎಕ್ಸಾಮ್ ಏನೋ ಪೋಸ್ಟ್ ಬಂದ್ರೆ ಯಾವ ನಿಮ್ದು ಅಡ್ರೆಸ್ ಬರ್ಬೇಕಂತಂದ್ರೆ ಇಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು. ನಿಮ್ದು ಪರ್ಮನೆಂಟ್ ಅಡ್ರೆಸ್ ನ ಫಿಲ್ ಮಾಡ್ತಾ ಹೋಗ್ಬೇಕು. ಯಾವ್ದೇ ತರ ನಿಮ್ದು ಬೇರೆ ಅಡ್ರೆಸ್ ನ ಫಿಲ್ ಮಾಡ್ತಾ ಹೋಗ್ಬೇಕು. ನೀವು ಕೋಚಿಂಗ್ ಸೇರಿದ್ದೀರಾ ಆ ಕೋಚಿಂಗ್ ಅಡ್ರೆಸ್ ನ ಇಲ್ಲಿ ಎಂಟ್ರಿ ಮಾಡ್ಬೇಕು. ಯಾಕಪ್ಪ ಅಂದ್ರೆ ನೀವು ಕೋಚಿಂಗ್ ಬಿಟ್ಟು ಹೋದ್ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ನಿಮ್ದು ಅಲ್ಲಿ ಬಂದಿರುತ್ತೆ. ಹಾಗಾಗಿ ನಿಮ್ಗೆ ಏನಪ್ಪಾ ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಮನೆ ಅಡ್ರೆಸ್ ಕೊಡಿ. ಯಾಕಪ್ಪ ಅಂದ್ರೆ ಮನೆ ಅಡ್ರೆಸ್ ಕೊಟ್ರೆ ಅಪ್ಲಿಕೇಶನ್ ಏನೋ ನೋಟಿಸ್ ಬಂದ್ರೆ ನಿಮ್ಮ ಮನೆ ಹತ್ರ ಇರುತ್ತೆ. ನೀವೇನಾದ್ರು ಕೋಚಿಂಗ್ ಸೆಂಟರ್ ಕೊಟ್ಟರೆ ಒಂದಿನ ಈ ಪೇಜ್ ಒಳಗಿರ್ತೀವಿ, ಇನ್ನೊಂದು ಪೇಜ್ಗೆ ಹೋಗಿರ್ತೀರ, ಹಾಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಯಾವ್ದು ಅದನ್ನ ಕೊಟ್ಕೊಂತ ಹೋಗ್ಬೇಕೇನಾ. ನಿಮ್ದು ಪರ್ಮನೆಂಟ್ ಅಡ್ರೆಸ್ ಕೊಟ್ಟ ಮೇಲೆ ನಿಮ್ದು ಏನೋ ಕರೆಸ್ಪಾಂಡಿಂಗ್ ಅಡ್ರೆಸ್ ಇರುತ್ತೆ. ಮೊದಲೇ ನೀವು ಇಲ್ಲಿದ್ರಿ, ಆಮೇಲೆ ಇನ್ನೊಂದು ಜಾಗ ಹೋಗ್ತೀರಾ ಇನ್ನೊಂದು 5 ತಿಂಗಳು ಅಂತಾನೆ ಆ ಅಡ್ರೆಸ್ ಕೊಡಬಹುದು. ಓಕೆನಾ, ನಿಮ್ಗೇನೋ ಪರ್ಮನೆಂಟ್ ಅಡ್ರೆಸ್ಗೆ ಬರುತ್ತೆ, ಇಲ್ಲಾಂದ್ರೆ ಕರೆಸ್ಪಾಂಡಿಂಗ್ ಅಡ್ರೆಸ್ ಕೂಡ ಬರುತ್ತೆ. ಓಕೆನಾ, ನೀವೇನೋ ಪರ್ಮನೆಂಟ್ ಅಡ್ರೆಸ್ ಮೊದಲು ಬರುತ್ತೆ ನೋಟಿಸ್, ಆಮೇಲೆ ನೀವು ಪರ್ಮನೆಂಟ್ ಅಡ್ರೆಸ್ ಒಳಗೆ ಇಲ್ಲಪ್ಪ ಅಂದ್ರೆ ಆಮೇಲೆ ಕರೆಸ್ಪಾಂಡಿಂಗ್ ಅಡ್ರೆಸ್ ಕೊಟ್ಟಿರ್ತೀರೋ ಅಲ್ಲಿಗೆ ಬರುತ್ತೆ. ಓಕೆನಾ, ಹಾಗಾಗಿ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ಕೂಡ ಇಲ್ಲ ಕರೆಸ್ಪಾಂಡಿಂಗ್ ಅಪ್ಪ ನಾವು ಇನ್ನೊಂದು ವರ್ಷ ಬಿಟ್ಟು ಬೇರೆ ಕಡೆ ಹೋಗ್ತೀವಿ ಅಲ್ಲಿ ಇರ್ತೀವಿ ಅನ್ನೋದ್ರೆ ಆ ಅಡ್ರೆಸ್ ಕೊಡ್ತಾ ಹೋಗ್ಬೋದು. ಓಕೆನಾ, ಈಗ ನಾವು ಅದೆಷ್ಟು ಕೊಟ್ಟು ಅಡ್ರೆಸ್ ಕಂಪ್ಲೀಟ್ ಆಗಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ನಾ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನೋ ಅದೇ ತರ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಿ. ಓಕೆ, ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಗೆ ಏನು ಅಪ್ಲೈ ಮಾಡಕ್ಕೆ ಏನೋ ಗೊತ್ತಿಲ್ಲಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾ ಯಾವ ತರ ಅಪ್ಲೈ ಮಾಡಬೇಕಂತಂದು ನಿಮ್ದು ಫ್ರೀ ಆಗಿ ನಾವು ಅಪ್ಲೈ ಮಾಡ್ತೀನಿ. ಓಕೆ, ಯಾವ ತರ ನಮಗೆ ಅಮೌಂಟ್ ಇಸ್ಕೊಳ್ಳೋದಿಲ್ಲ, ಫ್ರೀ ಆಗಿ ನಿಮ್ ಡಾಕ್ಯುಮೆಂಟ್ ನಮಗೆ ಕೊಟ್ರೆ ನಾನು ಕಂಪ್ಲೀಟ್ ಆಗಿ ನಿಮಗೆ ಇನ್ ಡೀಟೇಲ್ ಆಗಿ ಕರೆಕ್ಟ್ ಆಗಿ ನಿಮ್ದು ಅಪ್ಲಿಕೇಶನ್ ಹಾಕಿ ಕೊಡ್ತೀನಿ. ಓಕೆ, ನೀವು ಜಸ್ಟ್ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಂದು ವಾಟ್ಸ್ಆಪ್ ನಂಬರ್ ನಿಮ್ಗೆ ಕಳಿಸ್ತೀನಿ. ಆ ವಾಟ್ಸ್ಆಪ್ ನಮಗೆ ನಿಮ್ದು ಡಾಕ್ಯುಮೆಂಟ್ ಯಾವ್ದು ಅಪ್ಲೈ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಈ ಜಾಬಿನ ಅಪ್ಲಿಕೇಶನ್ ಹಾಕಿ ಕೊಡ್ತೀನಿ. ಓಕೆ, ನಿಮ್ಗೆ ಯಾವುದೇ ತರ ನನಗೆ ಅಮೌಂಟ್ ತಗೊಳೋದಿಲ್ಲ. ಓಕೆನಾ, ಇದಿಷ್ಟು ನಿಮ್ಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಓಕೆ, ಕೆಲವರಿಗೆ ಏನಪ್ಪಾ ಅಂದ್ರೆ UPSC ಆಗ್ಲಿ ಯಾವ್ದಾರೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಆಗಿ ಬರೋದಿಲ್ಲ. ಹಾಗಾಗಿ ನಾನು ಸುಮ್ಮನೆ ಕಂಪ್ಯೂಟರ್ ಶಾಪಿಗೆ ಹೋಗಿ ಅಲ್ಲಿ 200 ರೂಪಾಯಿ ಕೊಡ್ತೀನಿ. ಓಕೆ, ಹಾಗಾಗಿ ನನಗೆ ಫ್ರೀ ಆಗಿ ನಿಮಗೆ ಯಾವ ತರ ಅಪ್ಲೈ ಮಾಡೋದಂತ ಫ್ರೀ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಯಾವುದೇ ತರ ನಿಮಗೆ ದುಡ್ಡನ್ನು ತಗೊಳೋದಿಲ್ಲ. ಓಕೆನಾ, ನಿಮ್ಗೆ ಏನು ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನಂಗೆ DM ಮಾಡಿ ಇಲ್ಲ ಕಮೆಂಟ್ ಮಾಡಿ, ನಮಗೆ ವಾಟ್ಸ್ಆಪ್ ನಂಬರ್ ಕಳಿಸ್ತೀನಿ. ನಿಮಗೆ ಆರಾಮಾಗಿ ನಮ್ದು ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಮಾಡಿ ಕೊಡ್ತೀನಿ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ
ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ ಆಡ್ ಮಾಡಿ ಅಂತ ಕೇಳುತ್ತೆ. ನೀವು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಹೋಗ್ಬೇಕು. ಓಕೆನಾ. ಮತ್ತೆ ಏನಪ್ಪಾ ಅಂದ್ರೆ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಕೇಳ್ತಾ. ಅಂದ್ರೆ ನಿಮ್ದು ಬ್ಯಾಂಕ್ ನೇಮ್ ಇರುತ್ತಲ್ವ, ಅದು ಯಾವ ಬ್ಯಾಂಕ್ ನೀವು ನಿಮ್ ನೇಮ್ ಬ್ಯಾಂಕ್ ಪಾಸ್ಬುಕ್ ಯಾವ ತರ ನೇಮ್ ಇದೆ ಆ ನೇಮಲ್ಲಿ ಎಂಟ್ರಿ ಮಾಡಬೇಕು. ನನ್ನ ನೇಮ್ ಯಾವ ತರ ಇದೆ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಎಷ್ಟು ಬ್ಯಾಂಕ್ ನೇಮ್ ಹೋಲ್ಡರ್ ನೇಮ್ ಹಾಕಿ ಮೇಲೆ ಎಷ್ಟೇನಪ್ಪ ಅಂದ್ರೆ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ಬೇಕು. ಓಕೆನಾ. ನಿಮ್ದು ಬ್ಯಾಂಕ್ ಅಕೌಂಟ್ ನಂಬರ್ ಯಾವ್ದಿದೆ ಅದನ್ನ ಹಾಕ್ಬೇಕು. ಯಾಕಪ್ಪ ಅಂದ್ರೆ ಕೆಲವೊಂದು ಟೈಮ್ ಅಮೌಂಟ್ ರೀಫಂಡ್ ಆಗೋ ಚಾನ್ಸ್ ಇರುತ್ತೆ, ಹಾಗಾಗಿ ಕೊಟ್ಟಿದ್ದಾರೆ. ಓಕೆನಾ. ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ಮೇಲೆ ಮತ್ತೆ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಐತೆ ಇನ್ನೊಂದ್ಸಲ ನೀವು ಕನ್ಫರ್ಮ್ ಮಾಡಬೇಕು. ಓಕೆನಾ. ಬ್ಯಾಂಕ್ ನಂಬರ್ ಅಕೌಂಟ್ ನಂಬರ್ ತಪ್ಪಾಗಿ ಹಾಕ್ಬೇಡಿ, ಕರೆಕ್ಟ್ ಆಗಿ ಹಾಕಿ. ಓಕೆನಾ. ಹಾಕಿ ಮೇಲೆ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬ್ರಾಂಚ್ ಅಂಡ್ ಬ್ರಾಂಚ್ ನೇಮ್ ಕೇಳ್ತಾರೆ. ನಿಮ್ದು ಬ್ಯಾಂಕ್ ನೇಮ್ ಏನು ಮತ್ತೆ ಆ ಬ್ಯಾಂಕ್ ಯಾವ ಬ್ರಾಂಚ್ ಅಲ್ಲಿ ಇದೆ, ಯಾವ ಬ್ರಾಂಚ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಹಾಗಾಗಿ ನಿಮ್ದು ಬ್ಯಾಂಕ್ ನೇಮ್ ಇದು ಸ್ಟೇಟ್ ಬ್ಯಾಂಕ್ ಇದು ಸ್ಟೇಟ್ ಬ್ಯಾಂಕ್, ಆಮೇಲೆ ಬ್ರಾಂಚ್ ನೇಮ್ ಅಂದ್ರೆ ಯಾವ ಊರಲ್ಲಿ ಇದೆ ಆ ಬ್ಯಾಂಕ್ ಅಂತ ಕೇಳುತ್ತೆ. ಹಾಗಾಗಿ ಅದನ್ನ ಎಂಟ್ರಿ ಮಾಡಿ. ಅದನ್ನ ಎಂಟ್ರಿ ಮಾಡೋದ್ಮೇಲೆ ನೀವು ಟೈಪ್ ಆಫ್ ಅಕೌಂಟ್ ಯಾವ್ದು ನಿಮ್ದು ಸೇವಿಂಗ್ಸ್ ಅಕೌಂಟ್ ಕರೆಂಟ್ ಅಕೌಂಟ್ ಅಂತ ಕೇಳುತ್ತೆ. ನೀವು ಸೇವಿಂಗ್ಸ್ ಅಂತ ಹಾಕಿ, ಕರೆಂಟ್ ಇದೆ ಕರೆಂಟ್ ಅಕೌಂಟ್ ಅಂತ ಹಾಕಿ. ಅದಾದ್ಮೇಲೆ ಏನಪ್ಪಾ ನೆಕ್ಸ್ಟ್ ಬಂದ್ಬಿಟ್ಟು IFSC ಕೋಡ್ ಅಂತ ಕೇಳ್ತಾರೆ. IFSC ಕೋಡ್ ಅಂದ್ರೆ ನಿಮ್ದು ಬ್ಯಾಂಕ್ ಪಾಸ್ಬುಕ್ ಅಲ್ಲಿ IFSC ಕೋಡ್ ಇರುತ್ತೆ. ಯಾಕಪ್ಪ ಅಂದ್ರೆ IFSC ಕೋಡ್ ಇದ್ರೆ ಕರೆಕ್ಟ್ ಇದ್ರೆ ಮತ್ತೆ ಆ IFSC ಕೋಡ್ ಗೆ ನಿಮ್ಗೆ ಅಮೌಂಟ್ ರಿಫಂಡ್ ಆಗುತ್ತೆ. ಹಾಗಾಗಿ ನಿಮ್ದು IFSC ಕೋಡ್ ಕರೆಕ್ಟ್ ಆಗಿ ಇಲ್ಲಿ ಎಂಟ್ರಿ ಮಾಡ್ತಾ ಇರ್ಬೇಕು. ಓಕೆನಾ. ಅದ್ಮೇಲೆ ಎಂಟ್ರಿ ಮಾಡಾದ್ಮೇಲೆ ನೆಕ್ಸ್ಟ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಲಾಸ್ಟ್ ಇಲ್ಲಿ ಕೆಳಗೆ ಶೋ ಆಗ್ತದೆ ಯಾವ್ದು ಎಷ್ಟು ಅಮೌಂಟ್ ನೀವು ಪೇ ಮಾಡೋದಂದ್ರೆ ಕೆಳಗೆ ಶೋ ಮಾಡ್ತಿದ್ವಿ. ಓಕೆನಾ. ಇಲ್ಲಿ ಅಪ್ಲಿಕೇಶನ್ ಫೀ ಆಗಿರ್ಬೋದು, ಇಂಟರ್ಮಿಷನ್ ಚಾರ್ಜ್ ಆಗಿರ್ಬೋದು, ಎಲ್ಲ ಇಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದೆ ಎಷ್ಟು ನೀವು ಪೇ ಮಾಡಬೇಕು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತ. ಹಾಗಾಗಿ ನೀವೇನಪ್ಪಾ ಅಂದ್ರೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆಡ್ ಮಾಡಿದ್ರೆ ಒಂದು ಟೈಮ್ ಸೇವ್ ನೆಕ್ಸ್ಟ್ ಅಂತ ಕೊಡಿ. ಸೇವ್ ಅಂತ ನೆಕ್ಸ್ಟ್ ಕೊಟ್ಟ ಮೇಲೆ ಇಲ್ಲಿ ವ್ಯಾಲಿಡಿಟಿ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದೊಂದು ಏನಪ್ಪಾ ಅಂದ್ರೆ ಸೇವ್ ನೆಕ್ಸ್ಟ್ ಅಂತ ಕೊಡಿ. ಸೇವ್ ಅಂತ ನೆಕ್ಸ್ಟ್ ಕೊಡಿದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇಲ್ಲಿ ನಿಮ್ದು ಎಜುಕೇಶನ್ ಡೀಟೇಲ್ಸ್ ನ ಎಂಟ್ರಿ ಮಾಡ್ತಾ ಹೋಗ್ಬೋದು. ನೀವು BA BCom BSc ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಎಲ್ಲ ನೀವು ಹಾಕ್ಬೋದು. ಇಲ್ಲಪ್ಪ ನಮ್ಗೆ ಇದು ನಾವು ಓದಿರೋದು ಯಾವ್ದು ಇಲ್ಲಿ ಡಿಗ್ರಿ ಇಲ್ಲಪ್ಪ ಅಂದ್ರೆ ಅದರ ಅಂತ ಕ್ಲಿಕ್ ಮಾಡಿ ನೀವು ಯಾವ ಡಿಗ್ರಿ ಅಂತ ಹಾಕಿ, ನೀವು ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ರೆ ಯಾವ ಡೇಟು ಮತ್ತೆ ಯಾವ ಮಂತ್ ಅಲ್ಲಿ ಪಾಸ್ ಆಗಿದ್ರೆ ಎಂಟ್ರಿ ಮಾಡ್ಬೇಕು. ನಾನು 2025 ಪಾಸ್ ಆಗಿ ಜುಲೈ ಒಳಗೆ ಪಾಸ್ ಆಗಿದ್ದೀನಿ. ಹಾಗಾಗಿ ನಾನು ಜುಲೈ 2025 ಅಂತ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆನಾ. ಏನಪ್ಪ ನಿಮ್ದು ಡಿಗ್ರಿ ಅಂದ್ರೆ ನಿಮ್ದು 8th ಸೆಮ್ 6th ಸೆಮ್ ಅಂತ ಆ ಮಾರ್ಕ್ಸ್ ಆ ಡೇಟ್ ಹಾಕ್ಬೇಡಿ. ನಿಮ್ದು ಡಿಗ್ರಿ ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್ ಫೈನಲ್ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ವ ಅದ್ರಲ್ಲಿ ಇರುತ್ತೆ ಡೇಟ್ ಯಾವುದು ಮಂತ್ ಯಾವುದು ಇಯರ್ ಅಂತ ಮೆನ್ಷನ್ ಮಾಡಿ ಅದನ್ನ ಎಂಟ್ರಿ ಮಾಡಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಯಾವ್ದು ಬಿಲಾಂಗ್ ಟು ಪ್ರೊಸೆಸಿಂಗ್ ಅಂದ್ರೆ ಲೋಕಲ್ ಆಗಿ ಬರುತ್ತೆ ಅನ್ನೋದು ಅಂದ್ರೆ ಸಾರಿ ಇನ್ ಕಂಪ್ನಿ ನಾಲೆಜ್ ಇರುತ್ತೆ ಅಂತ ಕೊಡಿ. ಎಸ್ ಇದೆ ಎಸ್ ಅಂತ ಕೊಡಿ, ನೋ ಇದು ನೋ ಅಂತ ಕೊಡಿ. ಓಕೆನಾ. ನಿಮ್ಗೆ ಯಾವ ಡೀಟೇಲ್ಸ್ ಬರುತ್ತೆ ಅದನ್ನ ಎಂಟ್ರಿ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಯಾವ ಡೀಟೇಲ್ಸ್ ಆಡ್ ಮಾಡಕ್ಕಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಇಲ್ಲಿ ಎಂಟ್ರಿ ಮಾಡೋದು ಆಯ್ತು. ಆಮೇಲೆ ಲ್ಯಾಂಗ್ವೇಜ್ ನೀವು ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ, ಕನ್ನಡ ಬರುತ್ತಾ, ಇಂಗ್ಲಿಷ್ ಬರುತ್ತಾ, ಹಿಂದಿ ಬರುತ್ತಾ, ತೆಲುಗು ಬರುತ್ತಾ, ನೀವು ಯಾವ ಲ್ಯಾಂಗ್ವೇಜ್ ಬರುತ್ತೆ 3 ಲ್ಯಾಂಗ್ವೇಜ್ ಹಾಕ್ಬೇಕು. ಕನ್ನಡ ಬಂದ್ರೆ ನೀವು ಓದಲು ಬರೆಯಲು ಬರುತ್ತಾ, ಸ್ಪೀಕ್ ಮಾಡಕ್ಕೆ ನನಗೆ ಮಾತಾಡಕ್ಕೆ ಬರುತ್ತೆ ಅಂತ ಕೇಳ್ತಾರೆ. ಅದನ್ನ ಟಿಕ್ ಹಾಕ್ಬೇಕು. ಏನೋ ನನಗೆ ಕನ್ನಡ ಆಗಿದ್ದೇನೆ, ಆಮೇಲೆ ಇಂಗ್ಲೀಷ್ ಆಗ್ತೀನಿ, ಆಮೇಲೆ ನನಗೆ ಓದಲು ಬರುತ್ತೆ, ಬರೆಯಲು ಎಲ್ಲ ಬರುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಯಾವ್ದೊಂದು ಬೇರೆ ಇನ್ನೊಂದು ಥರ್ಡ್ ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ, ಹಿಂದಿ ಹಾಕಿ, ತೆಲುಗು ಹಾಕಿ. ನನಗೆ ತೆಲುಗು ಮಾತಾಡಕ್ಕೆ ಬರುತ್ತೆ, ಬಟ್ ಏನಪ್ಪ ಬರೆಯಲು ಓದಲು ಬರಲ್ಲ. ಜಸ್ಟ್ ಫಾರ್ ಏನಪ್ಪ ಅಂದ್ರೆ ರೀಡ್ ಅಂತ ಹಾಕ್ತೀನಿ. ಆಮೇಲೆ ಸೇವ್ ಅಂತ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಏನಪ್ಪ ಅಂದ್ರೆ ಎಲ್ಲ ಡೀಟೇಲ್ಸ್ ಆ್ಯಡ್ ಆಗುತ್ತೆ. ಅದಾದಮೇಲೆ ಸೇವ್ ಅಂತ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಫೋಟೋ ಎಲ್ಲ ಅಪ್ಲೋಡ್ ಮಾಡಿದಿರೋ ಇಲ್ಲಿ ಫ್ಲಚ್ ಆಗ್ತದೆ. ನಿಮ್ದು ಏನಪ್ಪ ಅಂದ್ರೆ ಅಪ್ಲಿಕೇಶನ್ ರಿವ್ಯೂ ತೋರಿಸ್ತಾ ಹೋಗುತ್ತೆ. ನಿಮ್ದು ಏನಪ್ಪ ಅಂದ್ರೆ ನಿಮ್ದು ಫುಲ್ ನೇಮ್ ಆಗಿರ್ಬೋದು, ಕ್ಯಾಟಗರಿ, ಡೇಟ್ ಆಫ್ ಬರ್ತ್ ಮತ್ತೆ ಜೆಂಡರ್ ಆಗಿರ್ಬೋದು, ನಿಮ್ದು ಎಲ್ಲ ಕರೆಕ್ಟ್ ಇದೆ ಅಂತ ಒಂದು ಸ್ಟೆಪ್ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಯಾವುದೇ ತರ ನೀವು ಅವಸರ ಮಾಡಬೇಡಿ, ನಿಧಾನಕ್ಕೆ ನೋಡ್ತಾ ಹೋಗಿ. ಓಕೆ. ನಿಮ್ದು ಆಮೇಲೆ ನೀವು ಕೊಟ್ಟಿರೋ ಅಡ್ರೆಸ್ 1, ಅಡ್ರೆಸ್ 2, ಅಡ್ರೆಸ್ 3 ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ತಾ ಹೋಗಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಸ್ಟೇಟು, ಪಿನ್ ಕೋಡ್ ಮತ್ತೆ ಯಾವ ಡಿಸ್ಟಿಕ್ ಕರೆಕ್ಟ್ ಇದೆಯಾ. ಆಮೇಲೆ ಪಿನ್ ಕೋಡ್ ಮ್ಯಾಟರ್ ಆಗುತ್ತೆ, ಆ ಪಿನ್ ಕೋಡ್ ಅದನ್ನ ಕರೆಕ್ಟ್ ಇಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ದು ಏನಪ್ಪ ಇದು ಕೊಟ್ಟಿದ್ದಾರಲ್ವ, ನಿಮ್ಮ ಅಣ್ಣರ ಬ್ರದರ್ ಕೇಳಿದಾರಲ್ವ ಅದು ಕರೆಕ್ಟ್ ಇದೆ, ಹೆಸರು ಕರೆಕ್ಟ್ ಆಯ್ತಾ, ಒಂದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆ ಅಂತ ನೋಡ್ಕೊಂತ ಹೋಗಿ. ಓಕೆ. ಇದಿಷ್ಟು ನೋಡೋ ಅದು ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಟೈಮ್ ನೋಡ್ತಾ ಹೋಗಿ, ಒಂದು ಟೈಮ್ ಲೈನ್ ಬೈ ಲೈನ್ ನೋಡ್ಕೊಂತ ಹೋಗಿ. ಒಂದ್ಸಲ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಒಂದ್ಸಲ ಮಿಸ್ಟೇಕ್ ಆದ್ರೆ ಇನ್ನೊಂದ್ಸಲ ಏಟ್ ಮಾಡಕ್ಕೆ ಆಪ್ಷನ್ ಕೊಟ್ಟಿಲ್ಲ. ಹಾಗಾಗಿ ಏನಪ್ಪಾ ನೀವು ಒಂದ್ಸಲ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂತ ಹೋಗಿ. ಓಕೆನಾ. ಇಲ್ಲಿ ಅದಕ್ಕೆ ನಿಧಾನವಾಗಿ ನೋಡ್ತಾ ಹೋಗ್ತಾನೆ. ನಿಮ್ಗೆ ಎಕ್ಸರ್ಸೈಸ್ ಮಾಡಿದ್ರೆ, ನಿಮಗೆ PW ಕ್ಯಾಂಡಿಡೇಟ್ ಇದ್ರೆ ನೋಡ್ಕೊಳ್ಳಿ, ನಿಮ್ಗೆ ಏನಾದ್ರು 40 ಡಿಸಬಿಲಿಟಿ ಇದೆ ನೋಡ್ಕೊಳ್ಳಿ, ಆಮೇಲೆ ನೀವು ಯಾವ ಕೆಟಗರಿ ಅಂತ ನೋಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಂತ ನಮಗೆ ನೋಡ್ಕೊಂಡಾದ್ಮೇಲೆ ಏನಪ್ಪ ನೆಕ್ಸ್ಟ್ ಅಪ್ಲಿಕೇಶನ್ ನಿಮ್ದೆಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ನೀವು ನೋಡ್ಕೊಳ್ಳಿ ಎಷ್ಟು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಅಂತ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ನಿಮ್ದು ಅಕೌಂಟ್ ನಿಮ್ದು ಕೊಟ್ಟಿರುವ ಬ್ಯಾಂಕ್ ಅಕೌಂಟ್ ಕರೆಕ್ಟ್ ಇದೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ನೇಮ್ ಇದೆ ಕರೆಕ್ಟ್ ಕೊಟ್ಟಿದ್ದೀನ, IFSC ಕೋಡ್ ಕರೆಕ್ಟ್ ಕೊಟ್ಟಿದ್ದೀನ, ಬ್ರಾಂಚ್ ನೇಮ್ ಕೊಟ್ಟಿದ್ದೀನ, ಯಾವ ಬ್ಯಾಂಕ್ ಅಂತ ಕರೆಕ್ಟ್ ಕೊಟ್ಟಿದ್ದೀನ ಇಲ್ಲ ಅಂತ ಕಂಪ್ಲೀಟ್ ಆಗಿ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂತ ಹೋಗ್ಬೇಕೇನ. ಇಲ್ಲೆಲ್ಲ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಶೋ ಮಾಡ್ತಾ ಹೋಗುತ್ತೆ. ಆಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ ತೋರಿಸುತ್ತೆ, ಅದನ್ನ ಏನು ಕರೆಕ್ಟ್ ಆಗಿ ಎಂಟ್ರಿ ಮಾಡಿದೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅದು ಒನ್ ಟೈಮ್ ನೋಡ್ಕೊಳ್ಳಿ. ಆಮೇಲೆ
ಅವೇ ನೀವು ಕೊಟ್ಟಿರೋ ಪ್ರಿಫರೆನ್ಸ್ ಚೆನ್ನಾಗಿ ಕರೆಕ್ಟ್ ಇದಾನ, ಆಮೇಲೆ ನೀವು ಯಾವ ಲ್ಯಾಂಗ್ವೇಜ್ ಬರೆದು ಕೊಟ್ಟಿರೋ ಅದು ಕರೆಕ್ಟ್ ಇದೆ ನೋಡ್ಕೊಳ್ಳಿ. ಎಲ್ಲ ನಿಧಾನಕ್ಕೆ ನೋಡ್ಕೊಳ್ಳಿ, ಯಾವುದೇ ತರ ಅವಸರ ಮಾಡ್ತಾ ಹೋಗ್ಬೇಡ. ಎಲ್ಲ ಕರೆಕ್ಟ್ ಆದ್ಮೇಲೆ ಏನಪ್ಪ ನೆಕ್ಸ್ಟ್ ಅಲ್ಲಿ ಅಗ್ರಿ ಅಂತ ಬಾಕ್ಸ್ ಲೆಫ್ಟ್ ಸೈಡ್ ಇದೆ, ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಆಮೇಲೆ ನೀವು ಸಬ್ಮಿಟ್ ಮಾಡಕ್ಕೆ ಅಗ್ರಿ ಇದೀರಾ ಅಂತ ಕೇಳ್ತು ಓಕೆ ಅಂತ ಕೊಡಿ. ಒಂದ್ಸರಿ ಎಡಿಟ್ ಮಾಡಿ ಆದ್ಮೇಲೆ, ಒಂದ್ಸಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡಾದ್ಮೇಲೆ ನಿಮ್ಗೆ ಯಾವುದೇ ತರ ಎಡಿಟ್ ಮಾಡಿ ಅವಕಾಶ ಕೊಡುವುದಿಲ್ಲ ಅಂತ ಅವರು ಕಂಪ್ಲೀಟ್ ಆಗಿ ಹೇಳಿದ್ದಾರೆ. ಓಕೆನಾ, ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ನಾನು ಪದೇ ಹೇಳ್ತಾ ಇದ್ದೀನಿ. ವಿಡಿಯೋ ಕೆಲವೊಂದು ವಿಡಿಯೋ ಲಾಂಗ್ ಆಗ್ಬೋದು, ಬಟ್ ಪದೇ ಹೇಳ್ತಾ ಇದ್ದೀನಿ. ಹಾಗಾಗಿ ಒಂಟು ನೋಡ್ಕೊಳ್ಳಿ. ಆರ್ ಯು ಶೋರ್ ಟು ಕಂಟಿನ್ಯೂ ಅನ್ಕೊಳ್ತೀವಿ. ಓಕೆ ನೋಡಿದ್ರೆ ಎಡಿಟ್ ಮಾಡ್ಬೋದು. ಏನಪ್ಪಾ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಲಿಸ್ಟ್ ಏನಪ್ಪಾ ಅಂದ್ರೆ ನಿಮಗೆ ಲೆಫ್ಟ್ ಹ್ಯಾಂಡ್ ಕಂಪ್ಯೂಷನ್ ಕೊಡಬೇಕು. ಆಮೇಲೆ ನಿಮ್ದು ಡಿಕ್ಲರೇಷನ್ ಕೊಡಬೇಕು. ನಿಮಗೆ ಲೆಫ್ಟ್ ಹ್ಯಾಂಡ್ ನಿಮ್ ತಮ್ ಕೊಡಿ, ಇಲ್ಲಾಂದ್ರೆ ನಿಮ್ದು ಬ್ಲೂಯಿಂಗ್ ತಗೊಂಡು ಲೆಫ್ಟ್ ಹ್ಯಾಂಡ್ ಎಬ್ರೋಡ್ ಮೇಲೆ ಅದನ್ನ ಗೀಚ್ಕೊಂಡು ಯಾವ್ದಾರ ಒಂದು ವೈಟ್ ಪೇಪರ್ ತಮ್ಮ ಕೊಡಿ, ಅದನ್ನ ಕೊಡಿದಾಗ ಅಪ್ಲೋಡ್ ಮಾಡಿ. ನಾನು ಡಿಕ್ಲರೇಷನ್ ಏನಪ್ಪಾ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಡಿಕ್ಲರೇಷನ್ ಕೂಡ ಅಪ್ಲೋಡ್ ಮಾಡ್ತೀನಿ. ಅದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡೋದಕ್ಕೆ ಕೆಲವರಿಗೆ ಗೊತ್ತಿಲ್ಲ ಅಂದ್ರೆ ಅದನ್ನ ಕೂಡ ಇಲ್ಲಿ ನೀವು ಡಿಕ್ಲರೇಷನ್ ಕಾಪಿ ಮಾಡಿ ಪೇಸ್ಟ್ ಮಾಡೋದಕ್ಕೆನಾ ನಾನು ಅದನ್ನು ಕೂಡ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಯಾವ ತರ ಹೊಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಟು ಅಗ್ರಿ ಟು ಕಂಟಿನ್ಯೂ ಡಿಜಿಟಲ್ ಲಾಕರ್ ಫೆಚ್ ಮೈ ಡೀಟೇಲ್ಸ್ ನೇಮ್ ಡೇಟ್ ಆಫ್ ಬರ್ತ್ ಅಂದ್ಕೊಳ್ತೀನಿ. ನೀವೇಂದ್ರೆ ಡಿಜಿಟಲ್ ಲಾಕರ್ ಒಳಗೆ ನನ್ನ ನೇಮ್ ಡೇಟ್ ಆಫ್ ಬರ್ತ್ ಎಲ್ಲ ಫೆಚ್ ಮಾಡಕ್ಕೆ ನಿಮ್ಗೆ ಬಯಸಿದ್ದೀರಾ, ನಿಮ್ಗೆ ಇಷ್ಟ ಇದ್ರೆ ಡಿಜಿಟಲ್ ಲಾಕರ್ ಫೆಚ್ ಮಾಡಬಹುದು. ನಿಮ್ಗೆ ಇಲ್ಲಪ್ಪ ನಾನು ಮಾಡೋಕ್ಕಾಗಿಲ್ಲ ಅಂತ ನೋ ಅಂತ ಕೊಡ್ಬೋದು. ಯಾವ ತರ ಇಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಕೊಟ್ಟ ಮೇಲೆ ಹೋಗಿ ಅಂತ ಕೊಟ್ಟು ನಿಮ್ಗೆ ಡಿಜಿಟಲ್ ಲಾಕರ್ ಕೊಡ್ತೀನಿ. ನನ್ನ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಇಲ್ಲಾಂದ್ರೆ ಆಧಾರ್ ನಂಬರ್ ಕೇಳ್ತಾ ಆಧಾರ್ ನಂಬರ್ ಎಂಟ್ರಿ ಮಾಡಿ, ಇಲ್ಲಾಂದ್ರೆ ಯಾವ ಆಧಾರ್ ನಂಬರ್ ಮೊಬೈಲ್ ನಂಬರ್ ಏನಪ್ಪಾ ಅಂದ್ರೆ ಕನೆಕ್ಟ್ ಆಗಿದೆ ಅದನ್ನ ಇಲ್ಲಿ ಕೊಡಬಹುದು. ನಾನು ಮೊಬೈಲ್ ನಂಬರ್ ಕೊಡ್ತಾ ಇದ್ದೀನಿ. ಮೊಬೈಲ್ ನಂಬರ್ ಕೊಟ್ಟ ಮೇಲೆ ನಿಮಗೆ ಪಿನ್ ಕೇಳ್ತೋಕೆ ನೀವು ಪಿನ್ ಇಟ್ಟಿರ್ತೀರ. ನಿಮಗೆ ಡಿಜಿಟಲ್ ಲಾಕರ್ ಒಂದು ಪಿನ್ ಸೆಟ್ ಮಾಡಿರ್ತೀರ, ಅದು ನಿಮಗೆ ನೆನಪಿರಬೇಕು. ಅದು ನೆನಪಿರೋ ಮಾತ್ರ ನಿಮ್ಗೆಲ್ಲ ಡೀಟೇಲ್ಸ್ ಅಲ್ಲಿ ಫೆಚ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಓಕೆನಾ, ನೆನಪಿನ ಫೆಚ್ ಮಾಡ್ತಾ ಇದ್ದೀನಿ. ಆಮೇಲೆ ಏನಪ್ಪಾ ಅಂದ್ರೆ ತಮ್ಮ ಇಂಪ್ರೆಷನ್ ಅಪ್ಲೋಡ್ ಮಾಡಬೇಕು. ಆಮೇಲೆ ಈ ತಮ್ಮ ಇಂಪ್ರೆಷನ್ ಕೊಟ್ಟಿದ್ದಾನಲ್ವ, ನಾನು ಈ ತರ ನಿಮ್ದು ತಮ್ಮ ಇಂಪ್ರೆಷನ್ ಕೊಟ್ಟು ಓಕೆ ಅಂತ ಕೊಡಬೇಕು. ಅದು ಅಪ್ಲೋಡ್ ಆಗುತ್ತೆ. ಅದ್ರ ಅಪ್ಲೋಡ್ ಆದ್ಮೇಲೆ ಏನಪ್ಪಾ ನೆಕ್ಸ್ಟ್ ಯಾನ್ ರಿಟರ್ನ್ ಡಿಕ್ಲರೇಷನ್ ಇರುತ್ತೆ. ಯಾನ್ ರಿಟರ್ನ್ ಡಿಕ್ಲರೇಷನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಕಾಪಿ ಮಾಡಿ ನೀವು ಒಂದು ಪೇಪರ್ ಬರೆದು ಫೋಟೋ ತೆಗೆದು 20 KB ಒಳಗೆ ನೀವೇನ ಅದನ್ನ ಕನ್ವರ್ಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡಬೇಕು. ಓಕೆನಾ, ಅದ್ರಲ್ಲಿ ನಾನು ಎಲ್ಲ ಬರ್ದು ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಮಾಡಾದ್ಮೇಲೆ ಏನಪ್ಪ ನೆಕ್ಸ್ಟ್ ಏನ್ ಮಾಡಬೇಕಪ್ಪ ಅಂದ್ರೆ ಈ ತರ ತಮ್ಮ ಇಂಪ್ರೆಷನ್ ಡಿಕ್ಲರೇಷನ್ ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಸೆಕ್ಯೂರಿಟಿ ಕೋಡ್ ಅಂತ ಅದನ್ನ ಎಂಟ್ರಿ ಮಾಡಿ ಸೇವ್ ನೆಕ್ಸ್ಟ್ ಅಂತ ಕೊಡಿ. ಆಮೇಲೆ ಓಕೆ ಅಂತ ಕೊಟ್ಟು ಮಾಡಿ ಓಕೆ ಅಂತ ಕೊಡಿ. ಇಲ್ಲಿ ಆರ್ ಯು ವಾಂಟ್ ಟು ಡೀಟೇಲ್ಸ್ ಎಂಟರ್ ಟು ನೋ ಚೇಂಜಸ್ ಎಡಿಟ್ ಅಂತ ಕೊಡಿ. ಏನಪ್ಪಾ ಅಂದ್ರೆ ಒಂದ್ಸರಿ ಸಬ್ಮಿಟ್ ಮಾಡಿದ್ರೆ ಯಾವುದೇ ತರ ಚೇಂಜಸ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಒನ್ ಟೈಮ್ ನೋಡ್ಕೊಂಡು ಓಕೆ ಅಂತ ಎಂಟ್ರಿ ಮಾಡಿ. ಓಕೆ ಅಂತ ಕೊಟ್ಟು ಏನಪ್ಪಾ ನೀವು ಅಮೌಂಟ್ ಪೇ ಮಾಡಕ್ ಹೋಗಿ ಇದು ಲಾಸ್ಟ್ ಸ್ಟೆಪ್ ಆಗಿರ್ತದೆ. ನೀವು ಜಸ್ಟ್ ಇಲ್ಲಿ ಅಮೌಂಟ್ ಪೇ ಮಾಡ್ತಾ ಹೋಗ್ಬೇಕು. ಯಾವ ತರ ಅಮೌಂಟ್ ಮಾಡಕಪ್ಪ ಅಂದ್ರೆ ನೀವು ಸೆಕ್ಯೂರಿಟಿ ಕೋಡ್ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಕೊಟ್ಟಿರುವ ಸೆಕ್ಯೂರಿಟಿ ಕೋಡ್ ನ ಎಂಟ್ರಿ ಮಾಡ್ತಿದ್ದೀನಿ. ಹಾಗೆ ಕೂಡ ನೀವು ಸೆಕ್ಯೂರಿಟಿ ಕೋಡ್ ನ ಕಂಪ್ಲೀಟ್ ಆಗಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಚಿಕ್ಕ ಸೆಕ್ಯೂರಿಟಿ ಕೋಡ್ ಯಾವ ತರ ಇದೆ, ನಾನು ಇಲ್ಲಿ JPMPC ಅಂತ ಇದೆ ಅಲ್ಲ, ಅದೇ ತರ ನೀವು ಸೆಕ್ಯೂರಿಟಿ ಕೋಡ್ ನ ಎಂಟ್ರಿ ಮಾಡಿ ಆದ್ಮೇಲೆ ಅಷ್ಟೇ ನಿಮಗೆ ಏನಪ್ಪಾ ಅಂದ್ರೆ ಪೇಮೆಂಟ್ ಮಾಡಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಾಂದ್ರೆ ನಿಮ್ಗೆ ಯಾವ ತರ ಪೇಮೆಂಟ್ ಮಾಡೋಕ್ಕೂ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಅದು ಸೆಕ್ಯೂರಿಟಿ ಎಂಟ್ರಿ ಕೊಟ್ಟು ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಓಕೆ ಅಂತ ಕೊಟ್ಟ ಮೇಲೆ ನಿಮಗೆ ಈ ತರ ಬರುತ್ತೆ. ನಿಮಗೆ ನೆಟ್ ಬ್ಯಾಂಕಿಂಗ್ ಕೂಡ ಪೇ ಮಾಡ್ಬೋದು. ಆಮೇಲೆ ಕಾರ್ಡ್ ಇದೆ ಅದು ಕೂಡ ಪೇ ಮಾಡ್ಬೋದು. ಒಂದು ಬೆಸ್ಟ್ ಆಪ್ಷನ್ ಅಪ್ಪ ಅಂದ್ರೆ QR ಕೋಡ್ ಇಲ್ಲಿ UPI ಅಂತ ನೀವು ಪೇ ಮಾಡೋದು. QR ಕೋಡ್ ಇಂದ ಆರಾಮ್ QR ಕೋಡ್ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಇಲ್ಲ QR ಕೋಡ್ ಆಗಲ್ಲ, UPI ಏನ್ ಮಾಡುತ್ತೆ ಅದು ಕೂಡ ಮಾಡ್ಬೋದು. ನಂದು UPI ಆಯ್ತು, ಅದನ್ನ ಇಲ್ಲಿ ಎಂಟ್ರಿ ಮಾಡ್ತಿದ್ದೀನಿ. UPI ನಾನು ಇಲ್ಲಿ ಎಂಟ್ರಿ ಮಾಡಿದ್ರೆ ನಿಮ್ದು UPI ಇದ್ರೆ ಇಲ್ಲಿ ಎಂಟ್ರಿ ಮಾಡಿ. ಇಲ್ಲಪ್ಪ ಅಂದ್ರೆ UPI ಆಗಲ್ಲ, ಸ್ಕ್ಯಾನರ್ ಇಂದ ಮಾಡ್ತೀನಿ ಅಂದ್ರೆ ಸ್ಕ್ಯಾನರ್ ಇಂದ ಕೂಡ ನೀವು ಮಾಡ್ಬೋದು. ಯಾವ ತೊಂದರೆ ಆಗೋದಿಲ್ಲ. ಓಕೆನಾ, ಹಾಗಾಗಿ ನಾನು ಸ್ಕ್ಯಾನರ್ ಇದೆ, ಆ ಸ್ಕ್ಯಾನರ್ ಇಂದ ನಾನು ಇಲ್ಲಿ ಪೇ ಮಾಡ್ತಾ ಇದ್ದೆ. ಓಕೆನಾ, ನಾನು UPI ಇಂದ ನಾನು ಪೇ ಮಾಡ್ತಾ ಇದ್ದೀನಿ. ಅದು ನಂದು ಮೆಸೇಜ್ ಬರ್ತದೆ, ಫೋನ್ ಪೇ ಮೆಸೇಜ್ ಬರುತ್ತೆ, ಅಲ್ಲಿ ನೀವು ಪೇ ಮಾಡಬೇಕು. ಓಕೆನಾ, ನಾನು ಪೇ ಮಾಡಾದ್ಮೇಲೆ ನಿಮ್ದು ಪೇ ಮಾಡೋ ಒಂದು 5 ಸೆಕೆಂಡ್ ಒಳಗೆ ಏನಪ್ಪಾ ಅಂದ್ರೆ ನಿಮ್ದು ಸಕ್ಸಸ್ಫುಲ್ ಆಗಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಪೇಮೆಂಟ್ ಕೂಡ ಸಬ್ಮಿಟ್ ಆಗುತ್ತೆ. ಓಕೆ, ಸಬ್ಮಿಟ್ ಆದ್ಮೇಲೆ ನನಗೆ ತೋರಿಸ್ತೇನೆ. ಓಕೆ, ನನಗೆ ಈಗ ಟೈಮ್ ಕೊಡಿ, 5 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಓಕೆ, 5 ನಿಮಿಷದೊಳಗೆ ಏನಪ್ಪಾ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಓಕೆನಾ, ನಾನು ಈಗ 5 ಗಂಟೆ ಒಂದು ಪೇಮೆಂಟ್ ಮಾಡಿದೆ, ಕಂಪ್ಲೀಟ್ ಆಗಿ ಇಲ್ಲಿ ಪೇಮೆಂಟ್ ಆಯ್ತು. ಅದಾದ್ಮೇಲೆ ಏನಪ್ಪ ಅಂದ್ರೆ ಪೇಮೆಂಟ್ ರಿಸಿಪ್ಟ್ ನ ಕಂಪಲ್ಸರಿ ನೀವು ತೆಗೆದಿಟ್ಕೊಳ್ಳೇಬೇಕು. ಯಾಕಪ್ಪ ಅಂದ್ರೆ ತೆಗೆದಿಟ್ಕೊಳ್ಳಿಲ್ಲ ಅಂದ್ರೆ ನಿಮ್ದು ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಾಗ ಕೇಳಕ್ಕೆ ಆಯ್ತು. ನಿಮ್ಮ ಮಾತ್ರ ಇಲ್ಲಪ್ಪ ಅಂದ್ರೆ ರಿಜೆಕ್ಟ್ ಆಗೋದು ಪಕ್ಕ ಆಗಿರುತ್ತೆ. ಹಾಗಾಗಿ ನಿಮ್ದು ಪ್ರಿಂಟ್ ನ ತೆಗೆದಿಟ್ಕೋಬೇಕು. ಓಕೆನಾ, ಹಾಗಾಗಿ ನಾನು ಸೇವ್ ಮಾಡ್ತಾ ಇದ್ದೀನಿ. ಓಕೆ, ನಂದು RBI ಇದಲ್ವಾ, RBI ಅಸಿಸ್ಟೆಂಟ್ ಅಂತ ಸೇವ್ ಮಾಡ್ಕೊಂತ ನೀವು ಪೇಮೆಂಟ್ ರಿಸಿಪ್ಟ್ ಅಂತ ನಾನು ಸೇವ್ ಮಾಡ್ಕೊಂತ ಇದ್ದೀನಿ. ಹಾಗಾಗಿ ನೀವು ಕೂಡ ಇಲ್ಲಿ ಪೇಮೆಂಟ್ ರಿಸಿಪ್ಟ್ ಅನ್ನು ಸೇವ್ ಮಾಡ್ಕೋಬೇಕು. ಅದಾದ್ಮೇಲೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕು. ಅದು ಯಾವ್ದು ಡೌನ್ಲೋಡ್ ಮಾಡ್ಕೊಂಡು ಈ ಕಂಟಿನ್ಯೂ ಹೇಳ್ತೀನಿ. ಓಕೆ, ಆಮೇಲೆ ಕೆಳಗೆ ಕೊಟ್ಟಿದ್ದಾರೆ. ಓಕೆನಾ, ಕೈಂಡ್ಲಿ ಯೂಸ್ ಅಂತ ನೀವು ಕೆಳಗೆ ಒಂದು ಲಿಂಕ್ ಕೊಟ್ಟಿದ್ದಾರೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ದು ಅಫಿಷಿಯಲ್ ಆಗಿ ವೆಬ್ಸೈಟ್ ಹೋಗ್ತೀರಾ. ಅಫಿಷಿಯಲ್ ವೆಬ್ಸೈಟ್ ಹೋಗಿ ಮೇಲೆ ಏನಪ್ಪಾ ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು. ನಾನು ಇಲ್ಲಿ ಯಾವ ತರ ಡೌನ್ಲೋಡ್ ಮಾಡಕ್ಕೆ ಕೇಳ್ತೀನಿ. ನಾನು ಕೆಳಗೆ ಒಂದು ಲಿಂಕ್ ಕೊಟ್ಟಿದ್ದೀರ, ಆ ಲಿಂಕ್ ನ ಕ್ಲಿಕ್ ಮಾಡಬೇಕು. ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ನೀವು ಕೂಡ ಅದೇ ತರ ಕ್ಲಿಕ್ ಮಾಡಬೇಕು. ಆ ಕ್ಲಿಕ್ ಮಾಡಿ ಹೋದ್ರೆ ಮಾತ್ರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಕ್ ಆಗುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಓಕೆನಾ, ಕೆಳಗೆ ಲಿಂಕ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ನಿಮ್ದು ಅಫಿಷಿಯಲ್ ಈ ತರ ವೆಬ್ಸೈಟ್ ಹೋಗುತ್ತೆ. ಅಲ್ಲಿ ನಿಮ್ದು ಲಾಗಿನ್ ಆದ್ಮೇಲೆ ನಿಮ್ದು ಅಲ್ಲಿ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ.
ಅಪ್ಲಿಕೇಶನ್ ಫಾರ್ಮ್ ಪೇಮೆಂಟ್ ರಿಸಿಪ್ಟ್ ಇರುತ್ತೆ ಅದನ್ನ ಕೂಡ ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಅಪ್ಲಿಕೇಶನ್ ಫಾರ್ಮ್ ಇದೆ ಅದನ್ನ ಕೂಡ ಡೌನ್ಲೋಡ್ ಮಾಡ್ಕೋಬೇಕು. ನೀವೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನಿಮ್ದು ಫ್ಯೂಚರ್ ಅಮ್ಸ್ ಒಳಗೆ ಇಟ್ಕೋಬೇಕು. ಓಕೆನಾ? ಹಾಗಾಗಿ ನಿಮ್ದು ರಿಜಿಸ್ಟರ್ ನಂಬರ್ ಕೇಳಿದ್ರೆ ರಿಜಿಸ್ಟರ್ ನಂಬರ್ ಹಾಕಿ, ಆಮೇಲೆ ಪಾಸ್ವರ್ಡ್ ನಿಮ್ಮ ಇದು ರಿಜಿಸ್ಟರ್ ನಂಬರ್ ಮತ್ತೆ ಪಾಸ್ವರ್ಡ್ ನಿಮ್ಮ ಮೆಸೇಜ್ ಬಂದಿರ್ತದೆ. ಫಸ್ಟ್ ರಿಜಿಸ್ಟರ್ ಆದಾಗ ನಿಮ್ಮ ಮೆಸೇಜ್ ಬಂದಿರುತ್ತೆ. ಪೇಮೆಂಟ್ ಅದ ಒಂದು ರಿಜಿಸ್ಟರ್ ನಂಬರ್ ಬರೋದು ಅದನ್ನ ಹಾಕಬೇಡಿ. ಫಸ್ಟ್ ಬಂದಿರ್ತಾರೋ ಅದನ್ನ ಕೂಡ ರಿಜಿಸ್ಟರ್ ನಂಬರ್ ಹಾಕ್ಬೇಕು. ಓಕೆನಾ? ಅದನ್ನ ಹಾಕಿ ಏನಪ್ಪಾ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಮತ್ತೆ ಪೇಮೆಂಟ್ ರಿಸಿಪ್ಟ್ ಕಂಪ್ಲೀಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಫೋನ್ ಒಳಗೆ ಇಟ್ಕೋಬೇಕು. ಇದಿಷ್ಟು RBI ಇದು ಅಸಿಸ್ಟೆಂಟ್ ಗೆ ಯಾವ ತರ ಅಪ್ಲಿಕೇಶನ್ ಹಾಕೋದು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ನಿಮ್ಗೆ ಏನೋ ಅಪ್ಲೈ ಮಾಡಕ್ಕೆ ಬಂದಿಲ್ಲಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಯಾವ ತರ ಅಪ್ಲೈ ಮಾಡಿ